ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಫಾರ್ಮ್ ಹೌಸ್ ಅಲ್ಲಿ ಇದೀವಿ. ಅಲ್ಲಿ ಹಿಂದೆ ಕಾಣ್ತಾ ಇದೆಯಲ್ಲ, ಅಲ್ಲಿ ರೂಮ್ಸ್ ಎಲ್ಲ ಇದೆ, ರೆಸಾರ್ಟ್ ತರ. ಸೊ ನಾವು ನಿನ್ನೆ ಈವ್ನಿಂಗ್ ಬಂದ್ವಿ ಇಲ್ಲಿ ಅರೌಂಡ್ 4:35 ಹಾಗೆ. ನಿನ್ನೆ ಎಲ್ಲ ಫುಲ್ ಎಂಜಾಯ್ ಮಾಡಿದ್ವಿ. ಇಲ್ಲಿ ಪೀಕಾಕ್ ಸೌಂಡ್ ಮಾಡ್ತಾ ಇದೆ. ತುಂಬಾ ಪೀಕಾಕ್ಸ್, ಬರ್ಡ್ಸ್ ಎಲ್ಲ ಇದೆ ಇಲ್ಲಿ. ಬೆಳಗಿಂದ ಅದ್ರದ್ದೇನೆ ಸೌಂಡ್ಸ್ ಕೇಳ್ತಾ ಇತ್ತು. ಇವಾಗ ಒಂದ್ ಸ್ವಲ್ಪ ಬಿಸಿಲು ಬರ್ತಾ ಇದೆ. ಇನ್ನು 8 o'clock ಆಗ್ತಾ ಇದೆ, ಆಗ್ಲೇನೆ ಮೇಲ್ ಬಂದ್ಬಿಟ್ಟಿದೆ ಸೂರ್ಯ. ಫುಲ್ ಚುರ ಚುರ ಅನ್ನೋ ಸ್ಟಾರ್ಟ್ ಆಗ್ತಾ ಇದೆ ಈಗ. ತುಂಬಾ ಬಿಸಿಲು ಆಗೋಷ್ಟೊತ್ತಿಗೆ ಹೊಟ್ಟೋಗೋಣ ಅಂತಿದೀವಿ. ಇಲ್ಲಿ ಅರೌಂಡ್ ಮಧ್ಯಾಹ್ನ ಹೊತ್ತು 35 ಡಿಗ್ರಿ 34 ಡಿಗ್ರಿ ಆ ತರ ಇದೆ. ಇನ್ನು ಅಷ್ಟು ಬಿಸಿಲಲ್ಲೆಲ್ಲ ಸುತ್ತೋದ್ ಬೇಡ, ಬೇಗ ಇವಾಗ ತಿಂಡಿ ಮಾಡ್ಕೊಂಡು ಒಂದ್ ಸ್ವಲ್ಪ ನೋಡ್ಕೊಂಡು ಹೊರಟ್ಬಿಡೋಣ ಅಂತಿದೀವಿ. ನೋಡ್ಬೇಕು. ನಿನ್ನೆ ಅಂತೂ ತುಂಬಾನೇ ಎಂಜಾಯ್ ಮಾಡಿದ್ವಿ. ಇಲ್ಲಿ ಸೈಕಲ್ ಎಲ್ಲ ಇದೆ. ಸೊ ಫಾರ್ಮ್ ಅಲ್ಲಿ ಫುಲ್ ಸೈಕಲ್ ಎಲ್ಲ ಹೋಗಿ ಎಲ್ಲ ನೋಡ್ತಾ ಇದ್ವಿ. ಅಂಡ್ ಅಲ್ಲಿ ಇಂಡೋರ್ ಗೇಮ್ಸ್ ಕೂಡ ಇದೆ. ಒಂದು ಕ್ಯಾರಮ್ ಮತ್ತೆ ಫುಟ್ಬಾಲ್ ಆಡ್ತಾರಲ್ಲ, ಅದ್ರ ಹೆಸರೇನು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಅಂಡ್ ಟೇಬಲ್ ಟೆನ್ನಿಸ್, ಕಾರ್ಡ್ಸ್, ಕ್ಯಾರಮ್ ಎಲ್ಲ ಇತ್ತು. ಸೊ ಫುಲ್ ಎಲ್ಲ ಆಟ ಆಡ್ತಾ ಇದ್ವಿ. ಅಂಡ್ ಸುಮ್ನೆ ಪ್ಲಾನ್ ಮಾಡಿದ್ದು ಒಂದ್ ನೈಟ್ಗೋಸ್ಕರ. ಇಲ್ಲಿ ಯೂಶಲಿ ಮನೆಯಲ್ಲ ಅಂದ್ರೆ ಅದು ಇದು ಕೆಲ್ಸ ಬ್ಯುಸಿ ಇರ್ತಾರೆ ಎಲ್ಲ, ಪೇರೆಂಟ್ಸ್ ಎಲ್ಲ, ಅತ್ತೆ ಮಾವ ಪೇರೆಂಟ್ಸು ಎಲ್ಲ. ನಾವು ಬಂದ್ವಿ ಅಂತ ಇಲ್ಲಿ ಬಂದ್ರೆ ಅಟ್ಲೀಸ್ಟ್ ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿರುತ್ತೆ ಅಂತ. ನಿನ್ನೆಯಿಂದ ಯಾಮಿ ಫುಲ್ ಖುಷಿಯಾಗೆ ಎಲ್ಲಾರ ಜೊತೆ ಆಟ ಆಡ್ಕೊಂಡಿದ್ದಾಳೆ. ಇವತ್ತು ವಾಪಸ್ ಹೊರಟೋಗ್ತೀವಿ. ಇಲ್ಲೆಲ್ಲ ಫುಲ್ ಮಾವಿನ ತೋಪು. ಇನ್ನು ಮ್ಯಾಂಗೋಸ್ ಎಲ್ಲ ಬಿಟ್ಟಿಲ್ಲ, ಏನು ಎಲ್ಲ ಬರೀ ಹೂ ಕಚ್ಚಿದೆ. ಇನ್ನು ಟೈಮ್ ಇದೆ ಅನ್ಸುತ್ತೆ. ಆಮೇಲೆ ಟೀಕ್ ಮತ್ತೆ ಸ್ಯಾಂಡಲ್ವುಡ್ ಕೂಡ ಹಾಕಿದ್ದಾರೆ ಮಧ್ಯದಲ್ಲಿ. ಅಂಡ್ ಆ ಕಡೆ ಎಲ್ಲ ಹಸುಗಳದು ಶೆಡ್ ಇದೆ. ಅಂಡ್ ಅಷ್ಟೇ, ಇನ್ನೇನ್ ಜಾಸ್ತಿ ಇಲ್ಲ. ಇಲ್ಲ ಅರೌಂಡ್ 300 acres ಏನೋ ಇದೆ ಅಂತ ಇರೋದು. ಸೊ ಫುಲ್ ಡೆವಲಪ್ ಮಾಡಿಲ್ಲ, ಒಂದ್ 100-150 ಅಷ್ಟು ಮಾಡಿದಾರೆ ಅನ್ಸುತ್ತೆ. ಸೊ ತೋರಿಸ್ತೀನಿ ರೀ ನಿಮ್ಗೂ ಫಾರ್ಮ್. ಸೊ ಇಲ್ಲೆಲ್ಲ ಇದೆಯಲ್ಲ, ಇದೆಲ್ಲ ಮ್ಯಾಂಗೋ. ಈ ಕಡೆ ಎಲ್ಲ ಟೀಕ್ ಇದೆ ನೋಡಿ, ಇಲ್ಲೂ ಟೀಕ್ ಇದೆ. ಫುಲ್ ಒಂದ್ ಲೈನ್ ಆಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇವಾಗ ಇಲ್ಲೆಲ್ಲ ಬಿಸಿಲೇ ಜಾಸ್ತಿ. ನೀರೆಲ್ಲ ಹಿಂಗೋಗುತ್ತೆ ಇಲ್ಲಿ. ಅವ್ರ ಏನು ಕೆರೆ ಎಲ್ಲ ಇರುತ್ತಲ್ಲ ಅದ್ರಲ್ಲಿ, ಅವಾಗ ಒಂದ್ ಸ್ವಲ್ಪ ಮೇಂಟೈನ್ ಮಾಡೋದ್ ಕಷ್ಟ. ಮೇ ಬಿ ಟ್ಯಾಂಕರ್ಸ್ ಎಲ್ಲ ಓಡಿಸ್ತಾರ ಅನ್ಸುತ್ತೆ. ಫುಲ್ ಎಲ್ಲ ಮ್ಯಾಂಗೋಸ್ ಇದೆ. ಆಮೇಲೆ ಒಂದು ವೆಜಿಟೇಬಲ್ ಪ್ಯಾಚ್ ಕೂಡ ಮಾಡ್ಕೊಂಡಿರ್ತಾರೆ. ಅಂಡ್ ಸುತ್ತಮುತ್ತ ಎಲ್ಲಾದ್ರೂ ಫಾರ್ಮ್ ಅಲ್ಲಿ ಮಾಡಿರ್ತಾರಲ್ಲ, ಅದನ್ನು ತರ್ತಾರೆ. ಸೊ ನಾವು ಏನ್ ಬೇಕಿದ್ರು ತಗೊಂಡು ಹೋಗ್ಬೋದು, ಅಂದ್ರೆ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಏನಂದ್ರೆ ಫ್ರೆಶ್ ಆಗಿರುತ್ತೆ ವೆಜಿಟೇಬಲ್ಸ್ ಎಲ್ಲ ಅಂತ. ಇಲ್ಲಿ ಪಕ್ಕದಲ್ಲೇ ಸಪೋಟ ಫಾರ್ಮ್ ಮಾಡಿದಾರಂತೆ. ಸೊ ಅವ್ರು ತಂದು ಕೊಡ್ತೀವಿ ಅಂತ ಅಂದಿದ್ದಾರೆ. ನೋಡೋಣ ಏನ್ ತರ್ತಾರ ಅಥವಾ ಏನು ಅಂತ. ಯಾಮಿ ಪ್ರದೀಪ್ ಹೋಗ್ತಾ ಇದಾರೆ ನೋಡಿ ಮುಂದೆ. ಇಲ್ಲಿ 2 rooms ಏನೋ ಮಾಡಿದ್ವಿ ನಾವು. 3 beds ಇದೆ, ಅಂದ್ರೆ ಡಬಲ್ ಬೆಡ್ ಒಂದಿದೆ. ಅಂಡ್ ಸೈಡ್ ಅಲ್ಲಿ ಒಂದು ಸಿಂಗಲ್ ಕಾಟ್ ಹಾಕಿದ್ದಾರೆ. ನಾನು ರೂಮ್ ವಿಡಿಯೋನು ತೆಗ್ದಿದ್ದೀನಿ, ಸೊ ಅದನ್ನು ಪೋಸ್ಟ್ ಮಾಡ್ತೀನಿ. ಅಂಡ್ ನಿನ್ನೆ ಎಲ್ಲ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರದ್ದು ವಿಡಿಯೋಸ್ ಎಲ್ಲ ಒಂದ್ ಸ್ವಲ್ಪ ಇದೆ, ಸೊ ಅದನ್ನು ಹಾಕ್ತೀನಿ.
ಇಲ್ಲಿ ಚಿಕ್ಕ ಗಿಡಗಳಿರೋದೆಲ್ಲ ಇಲ್ಲಿ ಮಲ್ಚ್ ಮಾಡೋದಕ್ಕೆ ಬೆಳೆಸಿರ್ತಾರೆ. ಅದರಲ್ಲೆಲ್ಲ ಫುಲ್ ತೊಗರಿಕಾಯಿ ಬೆಳೆದಿತ್ತು, ಸೊ ಎಲ್ಲ ಕಿತ್ಕೊತಾ ಇದ್ದಾರೆ ಅದನ್ನು. ಇದನ್ನೆಲ್ಲ ಮಲ್ಚ್ ಮಾಡಿ ಅಲ್ಲೇ ಹಾಕ್ತಾರೆ. ಸೊ ಅದಕ್ಕೆ ಗೊಬ್ಬರ ಥರನೂ ಆಗುತ್ತೆ, ಆಮೇಲೆ ಅದು ಕೆಳಗೆ ಮಾಯಿಶ್ಚರ್ ರಿಟೇನ್ ಆಗುತ್ತೆ. ಸೊ ತುಂಬ ಬಿಸಿಲಿದ್ದಾಗೂ ಎಫೆಕ್ಟ್ ಆಗಲ್ಲ ಪ್ಲಾಂಟ್ಸ್ಗೆ ಆ ಥರ ಮಾಡಿದ್ರೆ. ಇದೆಲ್ಲ ಟೊಮ್ಯಾಟೊ ಪ್ಲಾಂಟ್ಸ್ ಇದೆ. ಇದು ಬದನೆಕಾಯಿ, ಇದರಲ್ಲಿ ಯಾವುದೋ ಒಂದು ಇತ್ತು. ಇಲ್ಲಿದೆ ನೋಡಿ. ಸೊ ಇದು ಫುಲ್ ಲೈನ್, ಇದು ಫುಲ್ಲು ಬದನೆಕಾಯಿ. ಈ ಕಡೆ ಎಲ್ಲ ಒಂದು ಸ್ವಲ್ಪ ಕೊತ್ತಂಬರಿ ಅದು ಇದಿದೆ, ಎಲ್ಲ ಒಣಗೋಗಿದೆ. ಅಷ್ಟೇ ವೆಜಿಟೇಬಲ್ ಫಾರ್ಮಲ್ಲಿ, ಇನ್ನೇನಿಲ್ಲ. ಇಲ್ಲೆಲ್ಲ ಈರುಳ್ಳಿ ಇದೆ. ಬೆಂಡೆಕಾಯಿನೂ ಬಿಟ್ಟಿದೆ. ಇದೆಲ್ಲ ಮೆಣಸಿನ್ಕಾಯಿ. ಕೇಳಿ ಅಬ್ಬ ಅಬ್ಬ, ಎರಡು ಕೈಲಿ ಇಟ್ಕೋಬೇಕು. ಎರಡು ಕೈಲಿ ಇದೆಲ್ಲ ಇಲ್ಲಿ ಇಟ್ಕೋ, ಇಲ್ಲಿ ಇಟ್ಕೋ, ಇದೆಲ್ಲ ಇಲ್ಲಿ ಇಟ್ಕೋ, ಇದೆಲ್ಲ ಅದು ಇಟ್ಕೊಂಡು ಕಿತ್ತು, ಅದು ಇಟ್ಕೊಂಡು ಕಿತ್ತು. ವೆರಿ ಗುಡ್. ತಿಂತೀಯ ಟೊಮ್ಯಾಟೊನಾ? ಇದು ನಾವು ಇದ್ವಲ್ಲ ರೆಸಾರ್ಟ್, ಅಲ್ಲಿ ಆ ಜಾಗ. ಸೊ ಮಧ್ಯದಲ್ಲಿ ಫುಲ್ಲು ಲಾನ್ ಇದೆ ಆ್ಯಂಡ್ ಒಂದು ಸೈಡ್ ಕಿಡ್ಸ್ ಪ್ಲೇ ಏರಿಯಾ ಇದೆ. ಇನ್ನೊಂದು ಬಿಲ್ಡಿಂಗ್ ಬಂದು ಅಲ್ಲಿ ಫುಲ್ ಊಟ ಮಾಡೋದಕ್ಕೆ, ಆಮೇಲೆ ಇಂಡೋರ್ ಗೇಮ್ಸ್ ಅದೆಲ್ಲ ಸಪ್ರೇಟ್ ಬಿಲ್ಡಿಂಗ್ ಇದೆ. ಆ್ಯಂಡ್ ಇಲ್ಲಿ ಒಂದು 2 ಬ್ಲಾಕ್ಸ್ ಅಷ್ಟು ರೂಮ್ಸ್ ಇದೆ. ಸೊ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ನಾನು. ಈ ಕಡೆ ಎಲ್ಲ ವ್ಯೂ ಇದೆ ಫುಲ್ ಫಾರ್ಮ್ದು. ಆ್ಯಂಡ್ ಇಲ್ಲೊಂದು ಸ್ವಲ್ಪ ಚಿಕ್ಕದು ಸಿಟ್ಔಟ್ ಥರ ಒಂದು ಸೋಫಾ ಮತ್ತು 2 ಚೇರ್ ಇದೆ. ಇವಾಗ ಸನ್ರೈಸಲ್ಲಿ ಈ ಕಡೆ ಬಿಸಿಲು ಬರುತ್ತೆ, ಸಂಜೆ ಈ ಕಡೆ ನೆರಳಿರುತ್ತೆ. ಸೊ ಆರಾಮಾಗಿ ಕುತ್ಕೋಬೋದು, ಚೆನ್ನಾಗಿ ಗಾಳಿ ಇರುತ್ತೆ. ಆ್ಯಂಡ್ ಇದು ರೂಮ್, ಒಂದು ಇದು ಕಿಂಗ್ ಸೈಜ್ ಕಾಟೇ ಇದೆ. ಇಲ್ಲಿ 3 ಜನ ಮಲಗ್ಬೋದು ಅಥವಾ 2 ಮಲಗ್ಬೋದು. ಅಲ್ಲೊಂದು ಚಿಕ್ಕದಿದೆ. ಇಲ್ಲೆಲ್ಲ ಕ್ಲಾಸೆಟ್ಸ್ ಇದೆ, ಆಮೇಲೆ AC ಕೂಡ ಇದೆ. ಕೆಟಲ್ಲು, ನೀರು, ಹತ್ರ ಬೇಸಿಕ್ ನೆಸೆಸಿಟೀಸ್ ಎಲ್ಲ ಇದೆ. ಇದು ಲ್ಯಾಂಪ್ ತೋರಿಸ್ತೀನಿ ರೀ, ಎಷ್ಟು ಚೆನ್ನಾಗಿದೆ. ಇದು ಮ್ಯಾಗ್ನೆಟು. ಸೊ ತೆಗೆದ್ರೆ ಮತ್ತೆ ಜಾಯಿನ್ ಮಾಡಿದ್ರೆ ಲೈಟ್ ಆನ್ ಆಗುತ್ತೆ ಆ ಥರ. ಆ್ಯಂಡ್ ಇಲ್ಲಿ ಒಂದು ಬಾತ್ರೂಮ್, ಟಾಯ್ಲೆಟ್, ಸಿಂಕ್ ಅದೆಲ್ಲ ಇದೆ. ಇದು ಈ ಪಾರ್ಟ್ ಚೆನ್ನಾಗಿದೆ ನೋಡಿ. ಇಲ್ಲಿ ಡೋರ್ ಕ್ಲೋಸ್ ಮಾಡ್ಬೋದು. ಸೊ ಸಿಂಗಲ್ ರೂಮ್ ತಗೊಂಡ್ರೆ ಇದನ್ನು ಕ್ಲೋಸ್ ಮಾಡಿಬಿಡ್ತಾರೆ. 2 ಕಡೆಗೂ ಡೋರ್ ಇದೆ. ಸೊ ಇದು ಈ ಕಡೆಯಿಂದ ಡೋರು ಆ್ಯಂಡ್ ಇದು ಆ ರೂಮಿಂದ ಡೋರು. ಸೊ 2 ಹಾಕ್ಬಿಟ್ರೆ ಇದು ಸಪ್ರೇಟ್ ರೂಮ್, ಅದು ಸಪ್ರೇಟ್ ರೂಮ್ ಥರ ಇರುತ್ತೆ. ಇಲ್ಲ ಅಂದರೆ ಓಪನ್ ಮಾಡಿಕೊಂಡ್ರೆ, ಇವಾಗ ದೊಡ್ಡ ಫ್ಯಾಮಿಲೀಸ್ ಬಂದರೆ ಓಪನ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಆ್ಯಂಡ್ ಇಲ್ಲೊಂದು ಮಿರರ್ ಇದೆ. ಈ ಕಡೆನೂ ಸೇಮ್ ಅದೇ ಥರ ಬಾತ್ರೂಮ್ ಇದೆ ಆ್ಯಂಡ್ ಬೆಡ್ ಸಿಮಿಲರ್ ಹಾಗೇನೇ ಇದೆ. ಇನ್ನೆಲ್ಲ ಸೇಮ್ ಇದೆ. ಆ್ಯಂಡ್ ಈ ಕಡೆಯಿಂದನೂ ಸಿಟ್ಔಟ್ ಇದೆ. ಆ್ಯಂಡ್ 2 ಕಡೆಗೂ ಸಪ್ರೇಟ್ ಎಂಟ್ರೆನ್ಸ್ ಇದೆ. ಓಪನ್ ಮಾಡಿಕೊಂಡ್ರೆ ಜಾಯಿಂಟ್ ರೂಮ್ ಥರ. ಇದು ನೋಡಿ,
ಇಲ್ಲೇ ಇರುತ್ತೆ ಪವರು. ಸೊ ಇದು ಪ್ರೆಸ್ ಮಾಡಿದ್ರೆ ಲೈಟ್ ಆನ್ ಆಗುತ್ತೆ ಇಲ್ಲಿ, ಇದು ಸುತ್ತ ಸ್ಮಾರ್ಟ್ ಮಿರರ್ ಥರ. ಆ್ಯಂಡ್ ಈ ಕಡೆಯಿಂದ ಫುಲ್ ರೆಸಾರ್ಟ್ ಇದೆಯಲ್ಲ ಅದ್ರ ವ್ಯೂ, ಫಾರ್ಮ್ ಹೌಸ್ದು. ಸೊ ಅಲ್ಲಿ ಟ್ರಾಂಪಲಿನ್ ಇದೆ, ಇಲ್ಲೆಲ್ಲ ಚಿಲ್ಡ್ರನ್ ಪ್ಲೇ ಏರಿಯಾ ಇದೆ. ಆ್ಯಂಡ್ ಅಲ್ಲಿ ಹೊರಗಡೆ ಕುತ್ಕೊಂಡು ತಿನ್ನೋದಕ್ಕೆಲ್ಲ ಜಾಗ ಇದೆ, ಸ್ನ್ಯಾಕ್ಸ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಬೋದು. ಇದೆಲ್ಲ ಇಂಡೋರ್ ಗೇಮ್ಸ್ ಎಲ್ಲ ಇದೆ ಇಲ್ಲಿ. ಇಲ್ಲೂ ದೊಡ್ಡದಾಗಿದೆ ಹೊರಗಡೆ ಬಾಲ್ಕನಿ, ನೆನ್ನೆ ಎಲ್ಲ ಕುತ್ಕೊಂಡು ಎಲ್ಲ ಆಡ್ತಾ ಇದ್ವಿ. ಆ್ಯಂಡ್ ಆ ಕಡೆ ಹಿಂದೆಗಡೆಗೆ ಡೈನಿಂಗ್ ಹಾಲು ಅದೆಲ್ಲ ಇದೆ. ಈ ಕಡೆ ಎಲ್ಲ ಇಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರದ್ದು ಮನೆಗಳು. ಸೊ ಅವ್ರ ಫ್ಯಾಮಿಲಿ ಫುಲ್ ಇಲ್ಲೇ ಇರ್ತಾರೆ, ಎಲ್ಲ ಮೇಂಟೈನ್ ಮಾಡೋದು, ಕುಕ್ಕಿಂಗು ಎಲ್ಲ ಅವ್ರದ್ದೇನೆ ಇಲ್ಲಿ ಇನ್ಚಾರ್ಜ್. ಆ್ಯಂಡ್ ಇಲ್ಲೆಲ್ಲ ಈ ಥರ ಸ್ಟ್ರೀಟ್ ಲ್ಯಾಂಪ್ಸ್ ಇದೆಯಲ್ಲ, ಇದೆಲ್ಲ ಸೋಲಾರ್ ಪವರ್ಡ್. ಇನ್ನ ಪಾಸ್ತಾ ಸಾಕಾ? ಇನ್ನ ಪಾಸ್ತಾ ಸಾಕು. ನಿಧಾನಕ್ಕೆ This is your temple and not my temple. You want to play? Yes. This is your temple and my temple. ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ತೋಟದಲ್ಲೆಲ್ಲ ಓಡಾಡಿ ಹೊರಟ್ಬಿಟ್ವಿ ಅಲ್ಲಿಂದ. ಸೊ ಬೆಂಗಳೂರಿಂದ ಅರೌಂಡ್ 2 hours ದೂರದಲ್ಲಿದೆ. ಸೊ ತುಂಬ ಬಿಸಿಲಾಗೋದಕ್ಕೆ ಮುಂಚೆ ಅಲ್ಲಿಂದ ಹೊರಟ್ವಿ. ಚೆನ್ನಾಗಿತ್ತು. ಜಸ್ಟ್ 1 night ಸ್ಟೇ ಹೋಗಿದ್ದು, ಈವ್ನಿಂಗ್ ಹೋಗಿ ನೆಕ್ಸ್ಟ್ ಡೇ ಬೆಳಗ್ಗೆನೆ ಹೊರಟ್ಬಿಟ್ವಿ. ಸೊ ಅಲ್ಲಿ ಏನು ಟೆನ್ಷನ್ ಇಲ್ದಿರ ಪೀಸ್ಫುಲ್ಲಾಗೆ ನಾವು ಅಪ್ಪ ಅಮ್ಮ ಅತ್ತೆ ಮಾವ, ಯಾಮಿ ಅಂತೂ ತುಂಬ ಎಂಜಾಯ್ ಮಾಡಿದ್ಲು. ಅವಳು ಮೇಜರ್ ಮಿಸ್ ಮಾಡೋ ಜರ್ಮನಿಯಲ್ಲಿ ಅಂದರೆ ಫ್ಯಾಮಿಲಿನ, ಫ್ರೆಂಡ್ಸ್ನ ಯಾವಾಗಲೂ ಕೇಳ್ತಾನೆ ಇರ್ತಾಳೆ ಹೋಗೋಣ ಹೋಗೋಣ ಅಂತ. ಸೊ ಅವಳಿಗೋಸ್ಕರನೇ ಇದು ಪ್ಲ್ಯಾನ್ ಮಾಡಿದ್ದು. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.